ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿ ಮೆಥಡಲ್ಲಿ ಬ್ರೆಡ್ ಕಸ್ಟರ್ಡ್ ಪುಡ್ಡಿಂಗ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಈ ಥರ ನಾರ್ಮಲ್ ಮಿಲ್ಕ್ ಬ್ರೆಡ್ಡನ್ನು ತಗೊಂಡಿದ್ದೀನಿ. ಇದರ ಎಡ್ಜಸ್ಸನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ. ಇವಾಗ ನಾನು ಒಂದು ಬ್ರೆಡ್ ಪೀಸನ್ನು 4 ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಈ ಪುಡ್ಡಿಂಗ್ ರೆಸಿಪಿಗೆ ಬೇಕಾದಂತಹ ಬ್ರೆಡ್ ಸ್ಲೈಸಸ್ ಕಟ್ ಮಾಡ್ಕೊಂಡಾಯ್ತು. ನಾನಿಲ್ಲಿ ಈ ಥರದ ಗ್ಲಾಸ್ ಕಂಟೈನರ್ ತಗೊಂಡಿದ್ದೀನಿ. ನೀವು ಸ್ಟೀಲ್ ಇಲ್ಲ ಪ್ಲಾಸ್ಟಿಕ್ ಕಂಟೈನರ್ ಆದರೂ ತಗೋಬೋದು. ಇವಾಗ ಇದಕ್ಕೆ 1 by 1 ಬ್ರೆಡ್ ಪೀಸಸನ್ನು ಇಡ್ತಾ ಇದ್ದೀನಿ. ಇದರ ಸೈಡಲ್ಲಿ ಸ್ವಲ್ಪ ಪ್ಲೇಸ್ ಉಳಿದಿತ್ತು, ಅಲ್ಲಿ ಕೂಡ ನಾನು ಬ್ರೆಡ್ ಸ್ಲೈಸಸನ್ನು ಇಟ್ಟು ಫಿಲ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಟು ಇದಕ್ಕೆ ಕಸ್ಟರ್ಡ್ ಮಿಲ್ಕನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಿಲ್ಕನ್ನು ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ 1/4 ಲೀಟರಷ್ಟು ಮಿಲ್ಕನ್ನು ತಗೊಂಡಿದ್ದೀನಿ. ಇದನ್ನು 7 to 8 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು. ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮಿಲ್ಕನ್ನು ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರಾಬೆರಿ ಫ್ಲೇವರ್ನ ಕಸ್ಟರ್ಡ್ ಪೌಡರ್ ಇದು. ನಿಮಗೆ ಯಾವ ಫ್ಲೇವರ್ ಬೇಕಾದರೂ ತಗೋಬೋದು. ಇವಾಗ ಮಿಕ್ಸ್ ಮಾಡಿರುವಂತಹ ಕಸ್ಟರ್ಡ್ ಪೌಡ್ರನ್ನು ಬಾಯ್ಲ್ಡ್ ಮಿಲ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಇದನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಒಂದು 3 to 4 ಮಿನಿಟ್ಸ್. ಹಾಗೆ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸಲ ಸಕ್ಕರೆ ಹಾಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇವಾಗ ಇದನ್ನು ಇಷ್ಟು ಥಿಕ್ನೆಸ್ ಬರೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ಟ್ರಾಬೆರಿ ಕಸ್ಟರ್ಡ್ ಮಿಲ್ಕ್ ರೆಡಿ ಆಗುತ್ತೆ. ಇವಾಗ ಇದನ್ನು ಬಿಸಿಯಾಗಿರುವಾಗಲೇ ಬ್ರೆಡ್ ಸ್ಲೈಸಸ್ ಮೇಲೆ ಹಾಕೊಳ್ತಾ ಇದ್ದೀನಿ. ಬಿಸಿ ಕಸ್ಟರ್ಡ್ ಮಿಲ್ಕನ್ನು ಹಾಕೊಳ್ಳೋದ್ರಿಂದ ಬ್ರೆಡ್ ಬೇಗನೆ ಸಾಫ್ಟ್ ಆಗುತ್ತೆ. ಇವಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಇವಾಗ ಇದು ತಣ್ಣಗಾಗಿದೆ. ಇದಕ್ಕೆ ನಾನು ಟುಟಿ ಫ್ರೂಟಿಯನ್ನು ಹಾಕೊಳ್ತಾ ಇದ್ದೀನಿ. ಇದರ ಬದಲು ನೀವು ನಿಮಗೆ ಇಷ್ಟ ಆಗಿರುವಂತಹ ಕ್ರಷ್ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನಾದರೂ ಹಾಕ್ಕೊಳ್ಬೋದು. ನನ್ನ ಜೊತೆ ಡ್ರೈ ಫ್ರೂಟ್ಸ್ ಇರಲಿಲ್ಲ, ಅದಕ್ಕೆ ನಾನು ಟುಟಿ ಫ್ರೂಟಿಯಿಂದ ಇದನ್ನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚೆರ್ರಿಯಿಂದ ಇದನ್ನು ಡೆಕೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು 2-3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಕೂಲ್ ಆಗಲಿಕ್ಕೆ ಬಿಡಬೇಕು. ನೋಡ್ತಿದ್ದೀರಲ್ವ, ಇವಾಗ ಈ ಸ್ಟ್ರಾಬೆರಿ ಬ್ರೆಡ್ ಪುಡ್ಡಿಂಗ್ ರೆಡಿ ಆಯಿತು. ತುಂಬಾ ಸಿಂಪಲ್ ರೆಸಿಪಿ ಇದು. ಹಾಗೆ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.